श्री मूर्ति जी और श्री सुनील बोस जी और मेरे प्यारे भाइयों प्यारी बहनों, आप सबका इस सभा में बहुत बहुत स्वागत है और बहुत बहुत धन्यवाद है। ನನ್ನ ಪ್ರೀತಿಯ ಸಹೋದರರೇ ಮತ್ತು ಸಹೋದರಿಯರೇ, ನಿಮಗೆಲ್ಲರಿಗೂ ಈ ಸಭೆಗೆ ಸ್ವಾಗತ ಮತ್ತು ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರ. आज मैं यहाँ हेलीकॉप्टर मेरा कुछ 10-15 मिनट दूर यहाँ पे जब लैंड किया तो वहां से हम गाड़ी में आ रहे थे तो मुझे बहुत खुशी हुई यहाँ देख के कि कितनी हरियाली है और कितनी सुंदर जगह है। ನಾನು ಇವತ್ತು आज बहुत बहुत खुश हूँ. ನಾನು ಇವತ್ತು ಇಲ್ಲಿಂದ 10-15 ನಿಮಿಷಗಳ ದೂರದ ಒಂದು ಹೆಲಿಪ್ಯಾಡ್ ನಲ್ಲಿ ಇಳಿದು ಅಲ್ಲಿಂದ ಇಲ್ಲಿಗೆ ಬರಬೇಕಾದ್ರೆ ದಾರಿಯಲ್ಲಿದ್ದಂತ ಹಸಿರು ಮತ್ತು ಸುಂದರತೆಯನ್ನು ನೋಡಿ ಕರ್ನಾಟಕ ಎಷ್ಟು ಸುಂದರವಾಗಿದೆ ಅಂತ ಹೇಳಿ ನನಗೆ ಬಹಳ ಖುಷಿ ಆಗ್ತಾ ಇದೆ. ये संगम नगरी है जहाँ कावेरी और काबिनी नदी का संगम है. ಇದು ಒಂದು ಸಂಗಮ ಸ್ಥಳ. ಇಲ್ಲಿ ಕಾವೇರಿ ಮತ್ತು ಕಬಿನಿಯರ ಸಂಗಮ ಇದೆ. ಇಲ್ಲಿ मंदिरों की नगरी है, मंदिरों की नगरी है. ಇಲ್ಲಿ ದೇವಸ್ಥಾನಗಳ ಮತ್ತು ನದಿಗಳ ಸ್ಥಳ ಆಗಿದೆ ಇದು. यहाँ आकर जैसे मैंने कहा मुझे बहुत खुशी है और मुझे एहसास है कि एक पवित्र भूमि भी है. ನನಗೆ ಇಲ್ಲಿಗೆ ಬಂದಿದ್ದಕ್ಕೆ ಖುಷಿ ಇದೆ ಮತ್ತೆ ನನಗೆ ಗೊತ್ತಿದೆ ಇದೊಂದು ಪವಿತ್ರವಾದ ಸ್ಥಳ ಅಂತ ಹೇಳಿ. देखिए, चुनाव के मौके पे मैं यहाँ आई हूँ और चुनाव का मौका ऐसा होता है जबकि अलग अलग पार्टी के नेता आकर आपको अलग अलग चीजें बताते हैं. ನನಗೆ ಗೊತ್ತಿದೆ, ನಾನು ಚುನಾವಣಾ ಸಂದರ್ಭದಲ್ಲಿ ಬಂದಿದ್ದೇನೆ. ಚುನಾವಣಾ ಸಂದರ್ಭ ಹೇಗೆ ಅಂತಂದ್ರೆ ಬೇರೆ ಬೇರೆ ಪಕ್ಷದ ನಾಯಕರು ಬೇರೆ ಬೇರೆ ರೀತಿಯ ಮಾತುಗಳನ್ನ ಆಡ್ತಾರೆ. सब कहते हैं कि हम अच्छे हैं, वो बुरे हैं, उन्होंने सारा काम खराब किया, हम सारा काम ठीक करेंगे. ಎಲ್ಲರೂ ಹೇಳ್ತಾರೆ ನಾವು ಒಳ್ಳೆಯವರು, ಬೇರೆಯವರು ಕೆಟ್ಟವರು, ನಾವೆಲ್ಲ ಕೆಲಸಗಳನ್ನ ಚೆನ್ನಾಗಿ ಮಾಡ್ತೀವಿ, ಬೇರೆಯವರು ಆ ಕೆಲಸಗಳನ್ನ ಕೆಟ್ಟದಾಗಿ ಮಾಡಿದ್ದಾರೆ ಅಂತ ಹೇಳಕ್ಕೆ ಬಯಸ್ತಾರೆ. तो आप दोनों पक्ष सुनते हैं, आप कैसे तय करेंगे कि कौन सच बोल रहा है, कौन सही बोल रहा है और किसको इस बार वोट देना चाहिए? ನೀವು ಎರಡೂ ಕಡೆಯವ್ರನ್ನ ಕೇಳ್ತೀರಾ, ನೀವು ಹೇಗೆ ನಿರ್ಧಾರ ಮಾಡ್ತೀರಾ ಯಾರು ನಿಜ ಹೇಳ್ತಿದ್ದಾರೆ ಯಾರು ಸುಳ್ಳು ಹೇಳ್ತಿದ್ದಾರೆ ಮತ್ತು ಹೇಗೆ ನಿರ್ಧಾರ ಮಾಡ್ತೀರಾ ಯಾರಿಗೆ ವೋಟ್ ಮಾಡಬೇಕು ಅನ್ನೋದನ್ನ? मैं लंबा बोल रही हूँ, आप छोटा बोल रहे हैं. आपको समझ में आ रहा है मेरा? लेकिन मैं तो इसके लिए कुछ चीजें हैं जो मूल चीजें हैं वो समझना बहुत जरूरी है, क्योंकि जब तक हम वो मूल जो जमीनी चीजें हैं वो नहीं समझ पाएंगे तब तक जो निर्णय हम लेंगे चुनाव में वो सही निर्णय नहीं हो सकता. ಇದಕ್ಕೆ ನಾವು ಕೆಲವು ಮೂಲಭೂತ ವಿಷಯಗಳನ್ನ ಅರ್ಥ ಮಾಡ್ಕೋಬೇಕು, ನೆಲಮಟ್ಟದ ವಿಷಯಗಳನ್ನ ಅರ್ಥ ಮಾಡ್ಕೋಬೇಕು. ಎಲ್ಲಿ ತನಕ ನಾವು ಆ ಮೂಲಭೂತ ವಿಷಯಗಳನ್ನ ಅರ್ಥ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ವೋ ಆಗ ನಾವು ಯಾರಿಗೆ ವೋಟ್ ಮಾಡಬೇಕು ಅಂತ ಹೇಳಿ ಸರಿಯಾದ ನಿರ್ಣಯಗಳನ್ನ ತೆಗೆದುಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ. तो आपका प्रदेश कर्नाटका है, भारत देश का हिस्सा है. तो एक बार जरा सोचिए कि देश और प्रदेश बनता कैसे है. ನಮ್ಮ ರಾಜ್ಯ ಕರ್ನಾಟಕ ಭಾರತ ದೇಶದ ಒಂದು ಅಂಗವಾಗಿದೆ. ನೀವು ಸ್ವಲ್ಪ ಯೋಚನೆ ಮಾಡಿ ಕರ್ನಾಟಕ ರಾಜ್ಯ ಮತ್ತು ಭಾರತ ದೇಶ ಹೇಗೆ ನಿರ್ಮಾಣ ಆಗುತ್ತೆ ಅಂತ. हमारी अपनी अपनी संस्कृति से बनता है. कर्नाटका की अपनी संस्कृति है. यहाँ के जो बड़े बुजुर्ग हैं उनकी सोच से बनता है प्रदेश और आप सबकी मेहनत से बनता है. ನಮ್ಮ ಸಂಸ್ಕೃತಿಯ ಮೂಲಕ ನಮ್ಮ ಪ್ರದೇಶ ನಿರ್ಮಾಣ ಆಗತ್ತೆ, ರಚನೆ ಆಗತ್ತೆ. ಎಲ್ಲರದು ಕೂಡ ಬೇರೆ ಬೇರೆ ಸಂಸ್ಕೃತಿ ಇದೆ. ನಮ್ಮ ಪ್ರದೇಶದ ನಮ್ಮ ಹಿರಿಯರ ಒಂದು ಚಿಂತನೆಯಿಂದ ನಮ್ಮ ಸಂಸ್ಕೃತಿ ನಿರ್ಮಾಣ ಆಗತ್ತೆ. चाहे मेरे भाई हो जो खेती में काम करते हैं, चाहे मेरी बहनें जो घर पर भी करती हैं, खेती में भी करती हैं, जो समाज को बनाती हैं, आप सभी ने कर्नाटका को बनाया है. ಇಲ್ಲಿ ಎಷ್ಟೊಂದು ಜನ ವ್ಯವಸಾಯ ಭೂಮಿಯಲ್ಲಿ ಕೆಲಸ ಮಾಡ್ತೀರಿ, ಪರಿಶ್ರಮ ಪಡ್ತೀರಿ. ನಿಮ್ಮೆಲ್ಲರ ಒಂದು ಪರಿಶ್ರಮದಿಂದ ಈ ಒಂದು ಪ್ರದೇಶ ನಿರ್ಮಾಣ ಆಗಕ್ಕೆ ಸಾಧ್ಯ ಆಗುತ್ತೆ. हमको अपने प्रदेश पे, अपने देश पर गर्व क्यों होता है? ನಮಗೆ ನಮ್ಮ ರಾಜ್ಯ, ನಮ್ಮ ಪ್ರದೇಶ ಮತ್ತು ದೇಶದ ಮೇಲೆ ಅಭಿಮಾನ ಯಾತಕ್ಕೆ ಉಂಟಾಗುತ್ತೆ? गर्व इसलिए होता है क्योंकि हमने बनाया है.
ಅಭಿಮಾನ ಈ ಕಾರಣಕ್ಕೆ ಉಂಟಾಗುತ್ತೆ, ಯಾಕೆ ಅಂತಂದ್ರೆ ಈ ಒಂದು ಪ್ರದೇಶನ ದೇಶನ ನಾವು ನಿರ್ಮಾಣ ಮಾಡಿದ್ದೇವೆ. जब आप अपने गन्ने की खेती पे काम करते हो ನೀವು ನಿಮ್ಮ ಕಬ್ಬಿನ ಭೂಮಿಯಲ್ಲಿ ಯಾವಾಗ ಕೆಲಸ ಮಾಡ್ತಿರೋ और फसल अच्छी उगती है, ಆಗ ಬೆಳೆ ಚೆನ್ನಾಗಿ ಬರುತ್ತೋ, हरियाली होती है, ಹಸಿರು ತುಂಬುತ್ತೋ, तभी आपको उस खेती पे गर्व होता है. ಆಗ ನಿಮಗೆ ನಿಮ್ಮ ಭೂಮಿ ಮೇಲೆ ಅಭಿಮಾನ ಉಂಟಾಗುತ್ತೆ. जब आपकी मेहनत, आपका पसीना उस खेती की जमीन में मिला होता है. ನಿಮ್ಮ ಪರಿಶ್ರಮ, ನಿಮ್ಮ ಬೆವರು ಆ ಒಂದು ಭೂಮಿಯಲ್ಲಿ ಸೇರ್ಕೊಂಡಿರುತ್ತೆ. इसी तरह से सरकार क्या होती है? ಇದೇ ಪ್ರಕಾರ ಸರ್ಕಾರ ಅಂದ್ರೆ ಏನು? सरकार वो होती है जो आपको अपने प्रदेश को, अपने देश को बनाने में मदद करती है. ಸರ್ಕಾರ ಅಂತಂದ್ರೆ ಯಾರು ನಮ್ಮ ರಾಜ್ಯ ಮತ್ತು ನಮ್ಮ ದೇಶವನ್ನ ನಿರ್ಮಾಣ ಮಾಡೋದಕ್ಕೆ ಸಹಕಾರ ಕೊಡ್ತಾರೋ ಅದು ಸರ್ಕಾರ. जिस पर आप भरोसा कर सकते हैं, ಯಾವ್ದ್ರ ಮೇಲೆ ನೀವು ನಂಬಿಕೆ ನೀಡಕ್ಕೆ ಸಾಧ್ಯ ಆಗುತ್ತೋ, जो आपके लिए समर्पित रहती है, ಮ್ಯಾಮ್ ಪ್ಲೀಸ್ ರಿಪೀಟ್, जो आपके लिए समर्पित रहती है, ನಿಮ್ಗಾಗಿ ಸಮರ್ಪಿತವಾಗಿರುತ್ತೋ ಅದು ಸರ್ಕಾರ. जो जनता की, आप सबकी आवाज सुनती है, ಯಾವುದು ಯಾವುದು ಜನರ ಒಂದು ಧ್ವನಿಯನ್ನ ಕೇಳಿಸ್ಕೊಳ್ಳುತ್ತೋ ಅದು ಸರ್ಕಾರ. और आपकी समस्याओं को जानने की कोशिश करके उनको हल करने की कोशिश ಮತ್ತೆ ನಿಮ್ಮ ಸಮಸ್ಯೆಗಳನ್ನ ಅರಿತು ಅದನ್ನ ಬಗೆಹರಿಸೋದಕ್ಕೆ ಪ್ರಯತ್ನ ಪಡುತ್ತೋ ಅದು ಸರ್ಕಾರ. सरकार का कर्तव्य होता है देश की भलाई, देश को आगे बढ़ाना, विकास करवाना और जितनी भी अलग अलग संस्कृतियां हैं उन्हें कायम रखना. ಸರ್ಕಾರದ ಕರ್ತವ್ಯ ಏನಪ್ಪಾ ಅಂತಂದ್ರೆ ದೇಶದ ಒಳ್ಳೆಯದನ್ನ ನೋಡುವಂಥದ್ದು, ದೇಶದ ವಿಕಾಸ ಮಾಡುವಂಥದ್ದು, ದೇಶದ ಅಭಿವೃದ್ಧಿ ಮಾಡುವಂಥದ್ದು, ಮತ್ತೆ ಇಲ್ಲಿನ ಎಲ್ಲ ಭಿನ್ನ ಭಿನ್ನ ಸಂಸ್ಕೃತಿಗಳನ್ನ ಕಾಪಾಡುವಂಥದ್ದು. सेवा एक सरकार का धर्म होता है, ಸೇವೆ ಮಾಡುವುದು ಸರ್ಕಾರದ ಧರ್ಮ. और ईमानदारी एक ऐसा असूल है कि सरकार का कर्तव्य है कि असूल वो अपनाए. ಪ್ರಾಮಾಣಿಕತೆ ಸರ್ಕಾರದ ಒಂದು ತತ್ವ ಆಗಿರಬೇಕು. लेकिन आज कर्नाटक में स्थिति क्या है? ಆದ್ರೆ ಇವತ್ತು ಕರ್ನಾಟಕದಲ್ಲಿ ಯಾವ ಸ್ಥಿತಿ ಇದೆ? स्थिति यह है कि जो सरकार बनी कुछ सालों पहले, वो सबसे पहले ही शुरू से ही आपके भरोसे पे नहीं बनी. ಪರಿಸ್ಥಿತಿ ಏನಪ್ಪಾ ಅಂತಂದ್ರೆ ಸರ್ಕಾರ ಏನು ಆಯ್ತು ಅದು ಪ್ರಾರಂಭದಿಂದಲೇ ನಿಮ್ಮ ವಿಶ್ವಾಸನ ಗಳಿಸ್ಕೊಳ್ಳೋಕೆ ಸಾಧ್ಯ ಆಗದೆ ಇರುವಂತ ಸರ್ಕಾರ ಆಗಿದೆ. क्योंकि पिछले चुनाव में आपने एक और सरकार चुनी थी, आपने कांग्रेस और जेडीयू की सरकार चुनी थी. ಯಾಕೆಂದ್ರೆ ಕಳೆದ ಚುನಾವಣೆಯಲ್ಲೇ ನೀವು ಬೇರೆ ಸರ್ಕಾರನ ಚುನಾಯಿಸಿದ್ರಿ, ಕಾಂಗ್ರೆಸ್ ಮತ್ತು ಜೆಡಿಎಸ್ ನ ಸಮ್ಮಿಶ್ರ ಸರ್ಕಾರನ ನೀವು ಚುನಾಯಿಸಿದ್ರಿ. और गलत तरीकों से, पैसों के इस्तेमाल से भाजपा ने उस सरकार को तोड़ के ये सरकार बनाई. ಆದ್ರೆ ಬಿಜೆಪಿ ತಪ್ಪು ದಾರಿಯಿಂದ ಹಣನ ಉಪಯೋಗಿಸಿ ಆ ಸರ್ಕಾರನ ಬೀಳಿಸಿ ತಮ್ಮ ಸರ್ಕಾರನ ರಚನೆ ಮಾಡಿದ್ದಾರೆ. तो शुरू से इस सरकार का जो मूल था, ये सरकार जो जिस आधार पर बनी थी वो शुरू से ही गलत था. ಹಾಗಾಗಿ ಪ್ರಾರಂಭದಲ್ಲಿ ಈ ಸರ್ಕಾರದ ಒಂದು ತಳಹದಿ ಯಾವುದೇ ಆಧಾರದ ಮೇಲೆ ಈ ಸರ್ಕಾರ ನಿರ್ಮಾಣ ಆಗಿದೆ, ರಚನೆ ಆಗಿದೆ, ಅದೇ ತಪ್ಪು. शुरू से ये धोखा था, ಪ್ರಾರಂಭದಲ್ಲೇ ಇದೊಂದು ವಂಚನೆ. और लालच के आधार पर बनी तो लालच के ही आधार पर निर्णय लेती रही. ದುರಾಸೆ ಮತ್ತು ಆಮಿಷದ ಆಧಾರದ ಮೇಲೆ ರಚನೆ ಆದಂತ ಸರ್ಕಾರ ಆ ಒಂದು ಆಮಿಷದಿಂದಲೇ ಸರ್ಕಾರ ಬೀಳುತ್ತೆ. इसका नतीजा क्या रहा? इसका नतीजा ये रहा कि ऐसे बहुत सारे काम थे जो करने चाहिए थे इनको, जो इन्होंने किए नहीं. ಇದರ ಪರಿಣಾಮ ಏನಾಯ್ತು? ಈ ಸರ್ಕಾರ ಏನು ಕೆಲಸಗಳನ್ನ ಮಾಡಬೇಕಾಗಿತ್ತು ಆ ಕೆಲಸನ ಮಾಡಕ್ ಸಾಧ್ಯ ಆಗ್ಲಿಲ್ಲ. पिछले अगर आप कुछ 3 सालों में देखें तो आपको पता चलेगा कि केंद्र से जितने पैसे कर्नाटका के लिए आने थे वो आस्ते आस्ते कम होते चले गए. ಕೆಲವು ವರ್ಷಗಳಿಂದ ನೀವು ನೋಡಿದ್ರೆ ಕೇಂದ್ರ ಸರ್ಕಾರದಿಂದ ನಮ್ಮ ರಾಜ್ಯಕ್ಕೆ ಬರಬೇಕಾದಂತ ಹಣ ಏನಿದೆ ಅದು ಬರ್ತಾ ಬರ್ತಾ ಕಮ್ಮಿ ಆಗ್ತಾ ಹೋಗಿದೆ. कर्नाटका का अपना झंडा है, आपके गर्व की निशानी है, आज तक उसे उन्होंने अप्रूव नहीं किया. मैम कैन यू प्लीज रिपीट फर्स्ट लाइन प्लीज. कर्नाटका का झंडा है जो आपकी गर्व की निशानी है, आपके प्रदेश की निशानी है, उसको अप्रूव नहीं किया सरकार ने. ನಮ್ಮ ಕರ್ನಾಟಕದ ಬಾವುಟ ಏನಿದೆ, ನಮ್ಮ ಗರ್ವದ, ನಮ್ಮ ಅಭಿಮಾನದ ಸಂಕೇತ ಏನಿದೆ, ಅದನ್ನು ಕೂಡ ಈ ಸರ್ಕಾರ ಅದನ್ನ ಅಪ್ರೂವ್ ಮಾಡಿಲ್ಲ. आपको दुर्बल नेता मिले,
बार बार चीफ मिनिस्टर बदलते गए। ನಮಗೆ ಅತ್ಯಂತ ದುರ್ಬಲರಾದಂತ ನಾಯಕರು ಸಿಕ್ಕಿದ್ರು, ಅವ್ರನ್ನ ಪದೇ ಪದೇ ಬದಲಾಯಿಸಲಾಯಿತು। मंत्रिमंडल का विस्तार नहीं हुआ, ಮಂತ್ರಿಮಂಡಲದ ವಿಸ್ತರಣೆ ಕೂಡ ಆಗ್ಲಿಲ್ಲ। और जो गवर्नेंस की बातें हैं जिससे प्रदेश चलता है वो सब ढीली पड़ गई। ಮತ್ತೆ ಆಡಳಿತದ ಪ್ರಶ್ನೆ ಬಂದಾಗ ಯಾವುದರಿಂದ ಈ ಒಂದು ರಾಜ್ಯ ನಡಿಬೇಕಾಗಿತ್ತೋ ಆ ಒಂದು ಆಡಳಿತ ಬಹಳ ಸಡಿಲವಾಗಿದೆ ಇಲ್ಲಿ। सबसे ज्यादा दुख की बात तो ये है कि ये जो 40% की सरकार चली उसने आपको लूटा। ಎಲ್ಲದಕ್ಕಿಂತ ದುಃಖದ ಸಂಗತಿ ಅಂದ್ರೆ ಈ ಒಂದು 40% ಕಮಿಷನ್ ಸರ್ಕಾರ ಏನಾಯ್ತು, ಇದು ನಮ್ಮನ್ನೆಲ್ಲ ಲೂಟಿ ಮಾಡಿದೆ। बेशर्मी से लूटा और बेरहमी से लूटा। ನಿರ್ಲಜ್ಜೆಯಿಂದ ಈ ಒಂದು ನಮ್ಮ ರಾಜ್ಯನ ಈ ಸರ್ಕಾರ ಲೂಟಿ ಮಾಡಿದೆ ಮತ್ತು ಅಪ್ರಾಮಾಣಿಕತೆ ಲೂಟಿ ಮಾಡಿದೆ। आपने सुना होगा कि कितने कॉन्ट्रैक्टर्स ने आत्महत्या की। आपने ये भी सुना होगा कि कॉन्ट्रैक्टर्स एसोसिएशन और स्कूल के मैनेजमेंट एसोसिएशन ने पीएम तक चिट्ठी लिखी, ನೀವು ಕೇಳಿರಬಹುದು, समाधान नहीं हुआ। ನೀವು ಕೇಳಿರಬಹುದು ಕಾಂಟ್ರಾಕ್ಟ್ ಎಷ್ಟೊಂದು ಜನ ಗುತ್ತಿಗೆದಾರರು ಆತ್ಮಹತ್ಯೆ ಮಾಡಿಕೊಂಡ್ರು, ಮತ್ತೆ ಗುತ್ತಿಗೆದಾರ ಸಂಘದವರು ಮತ್ತೆ ಸ್ಕೂಲ್ ಮ್ಯಾನೇಜ್ಮೆಂಟ್ ಸಂಘದವರು ಪ್ರಧಾನಮಂತ್ರಿಗಳ ತನಕ ಭ್ರಷ್ಟಾಚಾರದ ಬಗ್ಗೆ ಆದರೂ ಕೂಡ ಆ ಸಮಸ್ಯೆ ಬಗೆಹರಿಲಿಲ್ಲ। भर्तियों में स्कैम हुए, पुलिस की भर्तियों में स्कैम हुए, तमाम स्कैम हुए, लेकिन कहीं किसी भी दोषी को नहीं पकड़ा गया, क्योंकि ज्यादातर वो भाजपा से एसोसिएटेड दोषी थे। ಹಲವಾರು ಹಗರಣಗಳಾಯಿತು, ಪೊಲೀಸ್ ಭರ್ತಿಯಲ್ಲಿ ಹಗರಣ ಆಯಿತು, ಮತ್ತೆ ಎಲ್ಲ ಹಗರಣಗಳಲ್ಲೂ ಕೂಡ ಯಾರು ದೋಷಿಗಳಿದ್ದಾರೆ, ಯಾರು ತಪ್ಪಿತಸ್ಥರಿದ್ದಾರೆ ಅವರನ್ನು ಯಾರನ್ನೂ ಕೂಡ ಬಂಧಿಸಲಾಗಕ್ಕೆ ಸಾಧ್ಯ ಆಗಿಲ್ಲ। ಯಾಕೆ ಅಂತಂದ್ರೆ ಎಲ್ಲ ಹಗರಣಗಳಲ್ಲಿ ಬಿಜೆಪಿಯವರ ಭಾಗಿಯಾಗಿದ್ರು। आपने शायद पढ़ा होगा कि एक विधायक के बेटे के पास 8 करोड़ रुपए कैश में मिले। ನೀವು ಕೇಳಿರಬಹುದು ಒಬ್ಬ ಶಾಸಕರ ಪುತ್ರನ ಬಳಿ 5 ಕೋಟಿಯಷ್ಟು ಹಣ ಸಿಕ್ಕಿತು। उस पे कार्रवाई करने के बजाय उनके पिता ने तो परेड निकाल ली। ಅದ್ರ ಮೇಲೆ ತನಿಖೆ ಮಾಡೋದ್ರ ಬದಲು ಆ ಒಂದು ಪುತ್ರನ ತಂದೆ ಏನಿದ್ರು ಯಾರ ತರ ಹಣ ಸಿಕ್ಕಿತ್ತು ಅವರು ಪಲಾಯನ ಕೂಡ ಮಾಡ್ಬಿಟ್ರು, ತಲೆ ಮರೆಸ್ಕೊಂಡ್ರು। किसी को नहीं छोड़ा, कोविड के मरीजों को नहीं छोड़ा, स्कूल के बच्चों के अंडों को नहीं छोड़ा। जहां देखो वहां पे जहां मौका मिला इन्होंने आपको लूटा। ಇವರು ಯಾರನ್ನೂ ಬಿಡ್ಲಿಲ್ಲ, ಕೋವಿಡ್ ನ ರೋಗಿಗಳನ್ನು ಬಿಡ್ಲಿಲ್ಲ, ಸ್ಕೂಲ್ ಮಕ್ಕಳ ಮೊಟ್ಟೆಗಳನ್ನು ಬಿಡ್ಲಿಲ್ಲ, ಎಲ್ಲರನ್ನೂ ಕೂಡ ಲೂಟಿ ಮಾಡಿದ್ರು। कहा जाता है कि 1.5 लाख करोड़ रुपए लूटे गए हैं कर्नाटका प्रदेश से। 1.5 लाख ಹೇಳಲಾಗ್ತಾ ಇದೆ 1.5 ಲಕ್ಷ ಕೋಟಿಯಷ್ಟು ಹಣ ಕರ್ನಾಟಕದಿಂದ ಲೂಟಿ ಮಾಡಿದ್ದಾರೆ ಅಂತ ಹೇಳಿ। आपको मालूम है कि इन 1.5 लाख करोड़ रुपयों में से कितना बन सकता था आपके प्रदेश के लिए? 100 एम्स के अस्पताल बन सकते थे। ನಿಮಗೆ ಗೊತ್ತಿದೆ 1.5 ಲಕ್ಷ ಕೋಟಿಗಳಲ್ಲಿ ಎಷ್ಟೆಲ್ಲ ಅಭಿವೃದ್ಧಿ ಆಗಕ್ಕೆ ಸಾಧ್ಯ ಆಗ್ತಾ ಇತ್ತು, ಎಷ್ಟೆಲ್ಲ ಹಾಸ್ಪಿಟಲ್ಗಳನ್ನು ಕಟ್ಟೋದಕ್ಕೆ ಸಾಧ್ಯ ಆಗ್ತಾ ಇತ್ತು। 2250 6 लेन की एक्सप्रेसवे 2250 किलोमीटर लंबी बन सकती थी। 2025 ಕಿಲೋಮೀಟರ್ ಎಕ್ಸ್ಪ್ರೆಸ್ ವೇಗಳನ್ನ ಹೆದ್ದಾರಿಗಳನ್ನ ಮಾಡೋದಕ್ಕೆ ಸಾಧ್ಯ ಆಗ್ತಿತ್ತು ಈ ಹಣದಲ್ಲಿ। 30,000 स्मार्ट क्लासरूम बन सकते थे। 30,000 ಸ್ಮಾರ್ಟ್ ಕ್ಲಾಸ್ಗಳನ್ನ ನಾವು ಕಟ್ಟಬಹುದಕ್ಕೆ ಸಾಧ್ಯ ಆಗ್ತಾ ಇತ್ತು। 750 किलोमीटर लंबी मेट्रो बन सकती थी। 750 ಕಿಲೋಮೀಟರ್ ಮೆಟ್ರೋ ಲೈನ್ ಕೂಡ ಮಾಡೋದಕ್ಕೆ ಸಾಧ್ಯ ಆಗ್ತಿತ್ತು ಈ ಹಣದಲ್ಲಿ। 30 लाख अफोर्डेबल हाउसिंग के घर, सोचिए जितना इन्होंने लूटा है उसमें से 30 लाख गरीबों के लिए घर बन सकते थे। 30 ಲಕ್ಷ ಮನೆಗಳನ್ನ ಕಟ್ಕೊಡ್ಬೋದಾಗಿತ್ತು ಬಡವರಿಗಾಗಿ। तो जब सरकार की नीयत ऐसी होती है तो इसका असर किस पे होता है आप बताइए। ये नौजवान जो यहाँ पे खड़े हैं, हाथ उठाओ, कितने नौजवान हो यहाँ, हाथ उठा के दिखाओ। एक ही है क्या? ಎಷ್ಟು ಜನ ಯುವಕರಿಲ್ಲಿದ್ದಾರೆ ದಯವಿಟ್ಟು ಕೈ ಎತ್ತಿ ತೋರಿಸಿ। आप में से कितनों को सरकारी नौकरी मिली? ನಿಮ್ಮಲ್ಲಿ ಎಷ್ಟು ಜನಕ್ಕೆ ಇಲ್ಲಿ ಸರ್ಕಾರಿ ಉದ್ಯೋಗ ಸಿಕ್ಕಿದೆ? नहीं मिली ना। क्या आपको मालूम है कि लाखों पद खाली पड़े हैं सरकार के? लाखों पद खाली पड़े हैं सरकार के। ನಿಮಗೆ ಗೊತ್ತಿದೆಯಾ ಲಕ್ಷಗಟ್ಟಲೆ ಹುದ್ದೆಗಳು ಸರ್ಕಾರದಲ್ಲಿ ಇವತ್ತು ಖಾಲಿ ಬಿದ್ದಿವೆ। और ये लाखों पद खाली हैं और आप सब बेरोजगार हैं, तो इसका क्या मतलब है?
ಇವತ್ತು ಲಕ್ಷಗಟ್ಟಲೆ ಹುದ್ದೆಗಳು ಖಾಲಿ ಇದೆ ಮತ್ತು ನೀವೆಲ್ಲ ಇಷ್ಟೊಂದು ಜನ ನಿರುದ್ಯೋಗಿಗಳಿದ್ದೀರಿ, ಇದರ ಅರ್ಥ ಏನು? ये तो आप ही की नौकरियां हैं, आप ही का रोजगार है। ಇದು ನಿಮ್ಮದೇ ನೌಕರಿ, सरकार आपको दे नहीं रही है। ಇದು ನಿಮ್ಮದೇ ನೌಕರಿ, ನಿಮಗೆ ಸಿಗಬೇಕಾದ ಉದ್ಯೋಗ ಸರ್ಕಾರ ಅದನ್ನು ನಿಮಗೆ ಕೊಡಬೇಕಾಗಿತ್ತು. जितने वादे किए इस सरकार ने ಎಷ್ಟು सारे तोड़ दिए। ಇವರು ಎಷ್ಟು ಭರವಸೆಗಳು ಕೊಟ್ಟಿದ್ರು ಅಷ್ಟೂ ಭರವಸೆಗಳನ್ನು ಕೂಡ ಇವರು ಈಡೇರಿಸಿಲ್ಲ. आपको याद है कि आपको कहा था नम्मा कर्नाटका के नम्मा वचन, याद है आपको? ನಿಮ್ಗೆ ನೆನಪಿದೆಯಾ? ನಮ್ಮ ಕರ್ನಾಟಕಕ್ಕೆ ನಮ್ಮ ವಚನ ಅಂತ ಹೇಳಿ ಅವರೊಂದು ಭರವಸೆ ಕೊಟ್ಟಿದ್ರು. आज कांग्रेस भाजपा से पूछती है कि निम्मा हथिराई दिया उत्तर। ಇವತ್ತು ಕಾಂಗ್ರೆಸ್ ಬಿಜೆಪಿ ಹತ್ರ ಕೇಳ್ತಾ ಇದೆ, ನಿಮ್ಮ ಬಳಿ ಉತ್ತರ ಇದೆಯಾ? आप जवाब नहीं दे पा रहे हैं, हम सवाल उठा रहे हैं। ये रोजगार कहां गए, ये पैसा कहां गया, ये जो आपने वचन दिए थे इनका क्या हुआ? और आप जवाब नहीं दे पा रहे हैं। ಇವತ್ತು ನೀವು ಉತ್ತರ ಕೊಡೋದಕ್ಕಾಗ್ತಿಲ್ಲ. ನಾವು ಪ್ರಶ್ನೆಗಳನ್ನ ಕೇಳ್ತಾ ಇದ್ದೀವಿ. ಇವತ್ತು ಇಷ್ಟೊಂದು ಉದ್ಯೋಗಗಳು ಎಲ್ಲಿ ಹೋದವು, ಇಷ್ಟೊಂದು ಹಣ ಎಲ್ಲಿ ಹೋಯ್ತು, ನಾವು ಪ್ರಶ್ನೆಗಳನ್ನ ಕೇಳ್ತಾ ಇದ್ದೀವಿ, ಆದ್ರೆ ಬಿಜೆಪಿಯವರಿಗೆ ಉತ್ತರ ಕೊಡಕ್ ಆಗ್ತಾ ಇಲ್ಲ. इन्होंने आरक्षण की बात की, इस पे भी धोखा दिया। ಇವರು आरक्षण को बढ़ाएंगे, ಇವರು ಮೀಸಲಾತಿ ಬಗ್ಗೆ ಮಾತನಾಡಿದ್ರು, ಮೀಸಲಾತಿಯನ್ನ ಹೆಚ್ಚಳ ಮಾಡ್ತೀವಿ ಅಂತ ಹೇಳಿದ್ರು. ಅದರೊಳಗೂ ಕೂಡ ಇವರು ಮೋಸ ಮಾಡಿದ್ದಾರೆ, ವಂಚನೆ ಮಾಡಿದ್ದಾರೆ. लेकिन केंद्र में भी इन्हीं की सरकार है और केंद्र में उसको बढ़ाने के लिए जो 9th शेड्यूल में डालना पड़ता है वो उन्होंने डाला नहीं। ಕೇಂದ್ರದಲ್ಲಿ ಬಿಜೆಪಿ ಅವರದೇ ಸರ್ಕಾರ ಇದೆ. ಈ ಮೀಸಲಾತಿ ಹೆಚ್ಚಳಕ್ಕೆ ಇದನ್ನ 9th ಶೆಡ್ಯೂಲ್ಗೆ ಸೇರಿಸಬೇಕಾಗಿತ್ತು, 9ನೇ ಪರಿಚ್ಛೇದಕ್ಕೆ. ಆದ್ರೆ ಕೇಂದ್ರದವರು ಅದರ 9ನೇ ಪರಿಚ್ಛೇದಕ್ಕೆ ಸೇರಿಸಿಲ್ಲ. यहाँ प्रचार किया कि आरक्षण बढ़ाया जाएगा, वहां पे आरक्षण को उन्होंने बढ़ाने का कोई काम नहीं किया। ಕೇಂದ್ರದಲ್ಲಿ ಅವರು ಮೀಸಲಾತಿ ಹೆಚ್ಚಳನ ತಿರಸ್ಕಾರ ಮಾಡಿದ್ದಾರೆ, ಆದ್ರೆ ಇಲ್ಲಿ ಪ್ರಚಾರ ಮಾಡ್ತಾ ಇದ್ದಾರೆ ನಾವು ಮೀಸಲಾತಿನ ಹೆಚ್ಚಳ ಮಾಡಿದೀವಿ ಅಂತ ಹೇಳಿ. आप नंदिनी को जानते हैं? ನೀವು ನಂದಿನಿ ಬಗ್ಗೆ ತಿಳ್ಕೊಂಡಿದ್ದೀರಾ ಅಲ್ವಾ? जानते हैं? आप ಗೊತ್ತಿದೆಯಾ? कर्नाटका का एक कोऑपरेटिव है जो सब दूध बनाता है और दूध के पदार्थ बनाता है। ನಿಮಗೆ ನಂದಿನಿ ಬಗ್ಗೆ ಗೊತ್ತಿರಬೇಕು. ಇಲ್ಲಿ ಹಾಲು ಮತ್ತೆ ಹಾಲು ಉತ್ಪನ್ನಗಳನ್ನ ಉತ್ಪಾದನೆ ಮಾಡುವಂತಹ ಒಂದು ಕೋಆಪರೇಟಿವ್ ಸಂಸ್ಥೆ. उसको भी तोड़ने की कोशिश की, ಅದನ್ನು ಕೂಡ ಹೊಡೆದಾಕುವಂತ ಕೆಲಸ ಮಾಡ್ತಾ ಇದ್ದಾರೆ. एक साजिश की, ಒಂದು ಸಂಚು ಅದು. पहले 99 लाख लीटर दूध कलेक्ट किया जाता था, ಮೊದಲು 90 ಲಕ್ಷ ಲೀಟರ್ ಹಾಲು ಉತ್ಪಾದನೆ ಆಗ್ತಾ ಇತ್ತು. आज 70 लाख हो रहा है। ಆದ್ರೆ ಇವತ್ತು ಬರೀ 70 ಲಕ್ಷ ಲೀಟರ್ ಹಾಲು ಉತ್ಪಾದನೆ ಮಾತ್ರ ಆಗ್ತಾ ಇದೆ. इन्होंने जानबूझ के ये करवाया है, कम करवाया है। ಇದು ಉದ್ದೇಶಪೂರ್ವಕವಾಗಿ ಅವರು ಹೀಗೆ ಮಾಡಿದ್ದಾರೆ, ताकि आपको लगे कि कम हो रहा है और वो अपनी अमूल की जो कोऑपरेटिव है, जो गुजरात की कोऑपरेटिव है, वो आप कर्नाटका में ला पाए। ಇದು ಉದ್ದೇಶಪೂರ್ವಕವಾಗಿ ಹಾಲು ಉತ್ಪಾದನೆ ಕಮ್ಮಿ ಮಾಡಲಾಗ್ತಿದೆ. ಯಾಕೆಂದ್ರೆ ನಿಮ್ಗೆ ಅನ್ನಿಸ್ಬೇಕು ಅದು ನಮ್ಮಲ್ಲಿ ಕಮ್ಮಿ ಹಾಲು ಉತ್ಪಾದನೆ ಆಗ್ತಿದೆ, ಹಾಗಾಗಿ ಅದು ಆ ಕಾರಣಕ್ಕೋಸ್ಕರವಾಗಿ ಗುಜರಾತಿನ ಅಮೂಲ್ ಸಹಕಾರಿ ಸಂಸ್ಥೆಯನ್ನ ಇಲ್ಲಿಗೆ ತರುವಂತ ಪ್ರಯತ್ನ ಮಾಡಬೇಕು ಅಂತ ಹೇಳಿ ಮಾಡ್ತಾ ಇದ್ದಾರೆ. आपको याद होगा कि कांग्रेस के समय में इतना दूध इकट्ठा होता था कि बचता था, और उसी वजह से जो स्कूल के बच्चों को दूध दिलवाने का जो कार्यक्रम, जो योजना बनाई क्षीरा भाग्य, वो उसी की वजह से बना। निम्गे दूध इकट्ठा हो रहा था कि हम स्कूल के बच्चों को दूध पिला पा रहे थे। ನಿಮಗೆ ನೆನಪಿರಬೇಕು, ಕಾಂಗ್ರೆಸ್ ಸಮಯದಲ್ಲಿ ಎಷ್ಟು ಹಾಲು ಸಂಗ್ರಹಣೆ ಆಗ್ತಿತ್ತು ಅಂತಂದ್ರೆ ಅದು ಉಳಿತಾಯ ಆಗ್ತಿತ್ತು. ಆ ಉಳಿತಾಯದ ಹಾಲಿನನ್ನೇ ನಾವು ಸ್ಕೂಲ್ ಮಕ್ಕಳಿಗೆ ಕೊಟ್ಟು ಕ್ಷೀರಭಾಗ್ಯ ಕಾರ್ಯಕ್ರಮನ ಮಾಡಿದ್ವಿ. ಅಷ್ಟೊಂದು ಹಾಲು ಇಲ್ಲಿ ಉತ್ಪಾದನೆ ಆಗ್ತಾ ಇತ್ತು. आपको याद होगा कि क्षीरधारी प्रोग्राम था, जिससे 5 रुपए प्रति लीटर हम किसानों को देते थे। ನಿಮಗೆ और भी इकट्ठा दूध होता था, दूध इकट्ठा होता था। ನಿಮಗೆ ಗೊತ್ತಿರಬೇಕು, ಕ್ಷೀರಭಾಗ್ಯ ಕಾರ್ಯಕ್ರಮದಲ್ಲಿ ನಾವು 5 ರೂಪಾಯಿ ಸಬ್ಸಿಡಿಯನ್ನ ಹಾಲು ಉತ್ಪಾದಕರಿಗೆ ಕೊಡ್ತಾ ಇದ್ವಿ, ಮತ್ತೆ ಹಾಲು ಹೆಚ್ಚು ಉತ್ಪಾದನೆ ಆಗಿದ್ದು ಉಳಿತಾ ಇತ್ತು. तो मैं ये सब बातें क्यों कर रही हूँ? ನಾ ಇಷ್ಟೆಲ್ಲ ಈ ಮಾತುಗಳನ್ನ ಯಾಕೆ ಆಡ್ತಾ ಇದ್ದೇನೆ? क्योंकि मैं चाहती हूँ कि आप पहचाने कि ये जो आपका कर्नाटका है, जिसपे आपको गर्व है, जिसको आपने बनाया है, इसको किस तरह लूटा जा रहा है।
ಈ ಮಾತುಗಳನ್ನು ಯಾಕೆ ಹೇಳ್ತಿದ್ದೀನಿ ಅಂದ್ರೆ ನೀವು ತಿಳ್ಕೋಬೇಕು, ಈ ಕರ್ನಾಟಕ ಈ ರಾಜ್ಯದ ಬಗ್ಗೆ ಯಾರಿಗೆ ನಮ್ಗೆ ಅಭಿಮಾನ ಇದೆಯೋ, ಈ ಕರ್ನಾಟಕನ ಯಾರು ನಾವು ಮಾಡಿದೀವೋ ಅದನ್ನ ಹೇಗೆ ಇವರು ಲೂಟಿ ಮಾಡ್ತಿದ್ದಾರೆ ಅಂತ ನಿಮ್ಗೆ ಗೊತ್ತಾಗಬೇಕು ಅಂತ ಹೇಳಿ ಈ ಮಾತುಗಳನ್ನ ಆಡ್ತಾ ಇದ್ದಾನೆ. कुछ सरकारें होती हैं जो आपके हित में काम करती हैं. ಕೆಲವು ಸರ್ಕಾರಗಳು ನಿಮ್ಮ ಹಿತಕ್ಕಾಗಿ ಕೆಲಸ ಮಾಡ್ತವೆ. जो आपके गुरुओं, आपकी संस्कृति का आदर करती हैं. ಕೆಲವು ಸರ್ಕಾರಗಳು ನಿಮ್ಮ ಕೆಲಸ ಮತ್ತು ನಿಮ್ಮ ಸಂಸ್ಕೃತಿಯನ್ನ, ನಿಮ್ಮ ಮಠಗಳು, ನಿಮ್ಮ ಧರ್ಮ, ನಿಮ್ಮ ಮಠಗಳು ಮತ್ತೆ ನಿಮ್ಮ ಸಂಸ್ಕೃತಿಯನ್ನ ಗೌರವಿಸುವಂತ ಸರ್ಕಾರಗಳಿರ್ತವೆ. आज श्री बसवन्ना, श्री नारायण गुरु जैसे आपके जो महापुरुष थे, ಇವತ್ತು ಬಸವಣ್ಣನವರು, महात्मा थे, ನಾರಾಯಣ ಗುರು ಇಂಥ ಮಹಾನ್ ಪುರುಷರು ಯಾರು ಮಹಾತ್ಮರಾಗಿದ್ರು, जो आपके महात्मा थे, आज वो क्या सोचते होंगे कि ऐसी सभाओं में, चुनावी सभाओं में उनका नाम लिया जाता है, लेकिन आप ही के प्रदेश में आरएसएस जैसी संस्थाएं उनकी ही सीख को घुमाकर दूसरी तरह से आपके सामने पेश करना चाहती हैं. ಇವತ್ತು ಏನ್ ಮಹನೀಯರಿದ್ರು, ಬಸವಣ್ಣರಾಗಬಹುದು ಅಥವಾ ನಾರಾಯಣ ಗುರುಗಳು, ಅವರ ಹೆಸರನ್ನ ಚುನಾವಣೆ ಸಭೆಗಳಲ್ಲಿ ಇವರು ಉಪಯೋಗಿಸಿಕೊಂಡು ಅವರ ಒಂದು ಬೋಧನೆ, ಅವರ ಒಂದು ತತ್ವಗಳನ್ನ ತಿರುಗಿಸಿ ಅವ್ರಿಗೆ ಬೇಕಾದಾಗೆ ಅದನ್ನ ತಿರುಗಿಸಿ ಅವರು ಹೇಳ್ತಿರ್ಬೇಕಾದ್ರೆ ಅವ್ರು ಏನ್ ಯೋಚನೆ ಮಾಡಬಹುದು. और उनके बारे में झूठ फैलाया जाता है. ಮತ್ತೆ ಅವ್ರ ಬಗ್ಗೆ ಸುಳ್ಳುಗಳನ್ನು ಕೂಡ ಹೇಳಲಾಗ್ತಾ ಇದೆ. वो क्या सोचते कि इतनी महान जो कर्नाटका की जनता है, जिसने सबसे हमेशा अपने आत्मविश्वास से, अपनी मेहनत से अपनी कमाई की है, कि यहाँ मंच पे खड़े होकर भाजपा के नेता आपको धमकी देते हैं, आपको कहते हैं कि अगर भाजपा को वोट नहीं दोगे तो मोदी जी का आशीर्वाद आपके साथ नहीं होगा. ಅಂತ ಆ ಮಹಾನೀಯರೆಲ್ಲ ಇವತ್ತು ಏನ್ ಯೋಚನೆ ಮಾಡಬಹುದು. ಇವತ್ತು ವೇದಿಕೆಗಳ ಮೇಲೆ ನಿಂತ್ಕೊಂಡು ಬಿಜೆಪಿ ಅವರು ಯಾರು ನೀವು ನಮ್ಮ ರಾಜ್ಯನ ನೀವು ಕಟ್ಟಿದಿರಿ, ನಿಮ್ಮ ಪರಿಶ್ರಮದ ಬಗ್ಗೆ ನಿಮ್ಗೆ ಹೆಮ್ಮೆ ಇದೆ, ಅಂಥ ಜನದ ಬಗ್ಗೆ, ಅಂಥ ಜನನ್ನ ಇವರು ಹೆದರಿಸ್ತಾರೆ. ನಿಮ್ಗೆ ಏನಾದ್ರು ಚುನಾವಣೆಯಲ್ಲಿ ಗೆಲ್ಲಿಸಿಲ್ಲ ಅಂದ್ರೆ ಮೋದಿ ಅವರ ಆಶೀರ್ವಾದ ನಿಮ್ಗೆ ಸಿಗೋದಿಲ್ಲ ಅಂತ ಹೆದರಿಸಬೇಕಾದ್ರೆ ಅವರೆಲ್ಲ ಏನ್ ಯೋಚನೆ ಮಾಡಬಹುದು. जिस जनता को बसवन्ना जी, नारायण गुरु जी, कुवेंपु जी जैसे महात्माओं ने आशीर्वाद दिया, ಯಾವ ಜನತೆಗೆ ಬಸವಣ್ಣನವರು, ಕುವೆಂಪು ಅಂತ ಮಹನೀಯರು ಆಶೀರ್ವಾದ ಕೊಟ್ಟಿದ್ದಾರೋ, उस जनता को किसी भी आज के नेता की आशीर्वाद की जरूरत नहीं. ಅಂತಹ ಜನತೆಗೆ ಇವತ್ತಿನ ಯಾವುದೇ ಒಂದು ನಾಯಕನ ಆಶೀರ್ವಾದ ಅಗತ್ಯ ಇಲ್ಲ. ये आपके गर्व की बात है, ऐसा कहना आपका अपमान है. ಇದು ನಿಮ್ಮ ಹೆಮ್ಮೆಯ ಸಂಗತಿ, ಇಂತಹ ಮಹನೀಯರು ಆಶೀರ್ವಾದ ನಮಗೆ ಅಂತ ಹೇಳಿ. ಆದ್ರೆ ನಿಮ್ ಬಗ್ಗೆ ಮೋದಿರ ಆಶೀರ್ವಾದ ಬೇಕು ಅಂತ ಹೇಳೋದು ಅದು ನಮಗೆ ಮಾಡಿದಂತ ಅಪಮಾನ. कर्नाटका एक ऐसा प्रदेश है जो अपने आप अपनी मेहनत से बना. ಕರ್ನಾಟಕ ಒಂದು ಅಂಥ ಪ್ರದೇಶ, ತನ್ನ ಸ್ವಂತ ಬಲದಿಂದ ನಿರ್ಮಾಣ ಆಗಿರುವಂತಹ ಪ್ರದೇಶ. आपकी सोचने की इच्छा शक्ति, अपने प्रदेश को बदलने की इच्छा शक्ति, आपकी जो अपनी मेहनत है उसी से आप बने हैं. ನಿಮ್ಮ ಒಂದು ಇಚ್ಛಾಶಕ್ತಿ, ಒಂದು ಪ್ರದೇಶನ ಅಭಿವೃದ್ಧಿ ಮಾಡಿ ಬದಲಾಯಿಸಬೇಕು ಅಂತ ಹೇಳಿ ಏನ್ ಇಚ್ಛಾಶಕ್ತಿಯಿಂದ, ಆ ಒಂದು ಇಚ್ಛಾಶಕ್ತಿಯಿಂದ ನಾವು ನಮ್ಮ ಪ್ರದೇಶನ ಕಟ್ಟಿದ್ದೇವೆ. आपने कितनी बार असंभव को संभव किया. ನಾವು ಎಷ್ಟು ಬಾರಿ ಅಸಾಧ್ಯನ ಸಾಧ್ಯವಾಗಿ ಮಾಡಿ ತೋರಿಸಿದ್ದೇವೆ. आपने पूरे देश को दिखाया. देश भर में जब कोई जाता है, कर्नाटका का होता है, तो हम सब समझते हैं कि बहुत मेहनती होगा. ನೀವು ಇಡೀ ಭಾರತಕ್ಕೆ ತೋರಿಸಿದ್ದೀರಾ. ಭಾರತದ ಇಡೀ ದೇಶದಿಂದ ನಾವು ಕರ್ನಾಟಕಕ್ಕೆ ಬಂದಾಗ ಅವ್ರಿಗೆ ಗೊತ್ತಿರುತ್ತೆ ಕರ್ನಾಟಕದ ಜನ ಸ್ವಂತ ಬಲದಿಂದ ಮೇಲೆ ಬಂದಂತವ್ರು ಅಂತ ಹೇಳಿ. तो जब आपके साथ इस तरह की बातें होती हैं, जब लूट होता है, जब आपकी शक्ति को पहचाना नहीं जाता है, तो पूरे देश को दुख होता है. ಇಂಥ ಸಂದರ್ಭದಲ್ಲಿ ನಮಗೆ ಅವಮಾನ ಮಾಡಿದಾಗ, ನಮ್ಮ ಒಂದು ಪರಿಶ್ರಮನ ಮನ್ನಣೆಗೆ ತೆಗೆದುಕೊಳ್ಳದೆ ಇದ್ದಾಗ ಇಡೀ ದೇಶಕ್ಕೆ ಅದು ದುಃಖದ ಸಂಗತಿ ಆಗುತ್ತೆ. जब हमें पता चलता है कि 2.5 लाख सरकारी नौकरियां, सरकारी पद खाली हैं और वो भरे नहीं गए, और यहाँ के नौजवान बेरोजगार हैं, तो दुख होता है. मैम कैन यू रिपीट प्लीज? जब हमें पता चलता है कि 2.5 लाख सरकारी पद खाली हैं
और यहाँ के तमाम नौजवान बेरोजगार हैं तो हमें दुख होता है। ನಮ್ಗೆ ಯಾವಾಗ ಇಲ್ಲಿ 2.5 ಲಕ್ಷ ಹುದ್ದೆಗಳು ಸರ್ಕಾರಿ ಹುದ್ದೆಗಳು ಖಾಲಿ ಇದಾವೆ ಮತ್ತೆ ಇಲ್ಲಿನ ಯುವಕರು ಅದರಿಂದಾಗಿ ನಿರುದ್ಯೋಗಿಗಳಾಗಿದ್ದಾರೆ ಅಂತ ಗೊತ್ತಾದಾಗ ನಮಗೆ ಬಹಳ ದುಃಖ ಆಗುತ್ತೆ. जब पता चलता है कि हर पोस्ट का रेट पहले से ही फिक्स है तो दिल टूटता है. ಪ್ರತಿಯೊಂದು ಹುದ್ದೆಯ ರೇಟ್ ಆಗ್ಲೇ ಫಿಕ್ಸ್ ಆಗಿದೆ ಅಂತ ಹೇಳಿ ಗೊತ್ತಾದಾಗ ನಮಗೆ ಹೃದಯಕ್ಕೆ ನೋವಾಗುತ್ತೆ. आज लेक्चरर के पोस्ट के लिए 30 से 50 लाख, जूनियर इंजीनियर के पोस्ट के लिए 30 लाख, असिस्टेंट प्रोफेसर के पोस्ट के लिए 50 से 70 लाख. क्या है ये? ಇವತ್ತು ಲೆಕ್ಚರರ್ ಪೋಸ್ಟ್ಗೆ 30 ರಿಂದ 50 ಲಕ್ಷ, क्या है ये? ಅಸಿಸ್ಟೆಂಟ್ ಪ್ರೊಫೆಸರ್ಗೆ 30 ಲಕ್ಷ, ಜೂನಿಯರ್ ಇಂಜಿನಿಯರ್ಗೆ 20 ಲಕ್ಷಗಳು ರೇಟ್ ಫಿಕ್ಸ್ ಮಾಡಿಟ್ಟಿದ್ದಾರೆ. ಕೆಲವು प्रधानमंत्री के बड़े बड़े उद्योगपति दोस्त अडानी जैसे लोग 1600 करोड़ रुपए कमा रहे हैं. यहाँ के गन्ने का किसान को अपना पैसा नहीं मिलता. 1600 करोड़. 1600 crore. Adani can win, but sugarcane farmer is not getting the price for his product. ಇವತ್ತು ಪ್ರಧಾನಿಗಳು ಅಂಬಾನಿ ಅಂತವ್ರ ಜೊತೆ ಸೇರಿ ಅವರಿಗೆ 16 ಲಕ್ಷ ಕೋಟಿಯಷ್ಟು ಲಾಭ ಮಾಡಿಕೊಡ್ತಾರೆ. ಆದ್ರೆ ನಮ್ಮ ಇಲ್ಲಿ ಕಬ್ಬಿನ ಬೆಳೆಗಾರರಿಗೆ ಅವ್ರಿಗೆ ಸಿಗಬೇಕಾದಂತಹ ಒಂದು ಬೆಲೆನ ಕೊಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. तो बड़े बड़े उद्योगपति कमाते हैं, उनको लोन मिलता है, उनसे जीएसटी भी नहीं ली जाती. अभी अभी एक डील हुई, मैंने अखबार में पढ़ा, जीएसटी भी नहीं दी. और आपसे हर छोटी छोटी चीज पे जीएसटी. आपको गन्ने का दाम नहीं मिलता सही. आपको मालूम है कि यहाँ कर्नाटका में सबसे कम मिल रहा है. कांग्रेस के प्रदेशों में देखिए सबसे ज्यादा मिलता है. In India is in Karnataka. तो आप समझिए कि आपके साथ क्या हो रहा है. आप गैस सिलेंडर के लिए 1100 रुपए क्यों दे रहे हैं? सरसों का तेल कितने का है? दाल, पढ़ाई लिखाई का दाम, दवाइयां, फीस, रसोई की जितनी भी चीजें हैं सब महंगी से महंगी होती चली जा रही हैं. और ये सरकार अपने बड़े बड़े उद्योगपति मित्रों की मदद के लिए सब कुछ कर रही है, लेकिन आपकी मदद के लिए कुछ नहीं. आपको लूटा जा रहा है. ये 1.5 लाख करोड़ रुपए जो ये लूट रहे हैं, ये कहाँ जा रहे हैं? कौन ले रहा है? ये उनके बड़े बड़े उद्योगपति मित्र और वो उनके नेता. और आप यहाँ पे गरीबी में आपके दलदल से आपको निकाला ही नहीं जा रहा है. निकालना नहीं चाहते हैं, समझ लीजिए, निकालना नहीं चाहते हैं. क्योंकि आपको निकाल देंगे गरीबी से तो आप खड़े होंगे इनके खिलाफ, आप सवाल उठाएंगे, आप पूछेंगे कि मेरे पैसे किसने लिए, कि ये कर्नाटका प्रदेश के पैसे मेरे पैसे हैं. आप बोलेंगे और आपसे डरते हैं, इसीलिए हमेशा आपको दबा के रखेंगे, आपको बोलने नहीं देंगे, आपको गरीब रखेंगे. अगर एक सरकार की नीयत सही होती है तो बहुत कुछ करके दिखा सकती है. आपने कांग्रेस की सरकार को देखा था, आपको याद होगा, आपको याद है अन्ना भाग्य योजना थी, क्षीर भाग्य थी, पशु भाग्य थी, कृषि भाग्य थी, आरोग्य भाग्य थी, विद्याश्री थी, इंदिरा कैंटीन थे. ये सब क्यों बनाए गए? आपकी मदद के लिए, आपकी सहायता के लिए, ताकि आपको कमी ना हो, आप अपने पैरों पे खड़े हो सकते हैं. सही सरकार सही काम करती है. आज भी अगर आप देखें तो आप यहां गन्ने की खेती करते हो, आपको सही दाम नहीं मिलता. बाढ़ आती है, फसलें डूब जाती हैं. भाजपा की सरकार कुछ नहीं करती, सोई रहती है, लूट में मस्त है, आपकी मदद नहीं होती. बहुत लंबा बोल दिया. The lowest rate, कोई बात नहीं. The lowest rate of sugarcane in India is in Karnataka. तो भूल भी गई, मैं भूल गई कि आप ट्रांसलेट कर. I'll try it, ma'am. ಇವತ್ತು ದೊಡ್ಡ ದೊಡ್ಡ ಉದ್ಯಮಪತಿಗಳಿಗೆ ಸಾಲ ಕೊಡ್ತಾರೆ, ಅವರು ಲಾಭ ಮಾಡ್ಕೊಳ್ತಾರೆ, ಅವ್ರಿಗೆ GST ಟ್ಯಾಕ್ಸ್ ಹಾಕೋದಿಲ್ಲ. ಆದ್ರೆ ನಾವು ನೀವು ಖರೀದಿ ಮಾಡುವಂತ ಸಣ್ಣ ಪದಾರ್ಥಗಳ ಮೇಲೆ ಕೂಡ ಇವತ್ತು GST ಆಗ್ತಾ ಇದೆ. ನಿಮಗೆ ಗೊತ್ತಿದೆಯಾ, ಇವತ್ತು ಕರ್ನಾಟಕದಲ್ಲಿ ಅತ್ಯಂತ ಕಮ್ಮಿ ಕಬ್ಬಿನ ಬೆಳೆಗೆ ಅತ್ಯಂತ ಕಮ್ಮಿ ಬೆಲೆ ಇರೋದು ಕರ್ನಾಟಕದಲ್ಲಿ. ಆದ್ರೆ ಕಬ್ಬಿನ ಬೆಳೆಗಾರರಿಗೆ ನಾವು ಸರಿಯಾದ ಬೆಲೆನ ಕೊಡಕ್ ಆಗ್ತಾ ಇಲ್ಲ. ಇವತ್ತು ಕರ್ನಾಟಕದಲ್ಲಿ ಕ್ಷೀರ ಭಾಗ್ಯ ಆಯಿತು, ವಿದ್ಯಾಸಿರಿ ಇತ್ತು, ಕೃಷಿ ಭಾಗ್ಯ ಇತ್ತು,
ಮಾತೃಪೂರ್ಣ, ಇನ್ನು ಹಲವಾರು ಕಾರ್ಯಕ್ರಮ. ಇಷ್ಟೆಲ್ಲ ಕಾರ್ಯಕ್ರಮ ನಾವು ಏನಕ್ಕೆ ಮಾಡಿದೀವಿ ಅಂತಂದ್ರೆ ನಿಮ್ಮ ಸಹಾಯಕ್ಕೋಸ್ಕರ ನಾವು ಇಷ್ಟೆಲ್ಲ ಕಾರ್ಯಕ್ರಮಗಳನ್ನ ತಂದಿದ್ವಿ. ಆದ್ರೆ ಈ ಸರ್ಕಾರಕ್ಕೆ ಬಡವರಿಗೆ ಸಹಾಯ ಮಾಡೋ ಉದ್ದೇಶ ಇಲ್ಲ. ಸರಿಯಾದ ಸರ್ಕಾರ ಆಗಿದ್ರೆ ಸರಿಯಾದ ಕೆಲಸ ಮಾಡ್ತಿತ್ತು. ಈ ಸರ್ಕಾರಕ್ಕೆ ಬಡತನದಿಂದ ನಿಮ್ಮನ್ನ ಹೊರಗೆ ತೆಗೆಯುವಂತ ಉದ್ದೇಶ ಇಲ್ಲ. ಯಾತಕ್ಕೆ ಅಂದ್ರೆ ನಿಮ್ಗೆ ಗೊತ್ತಿದೆ ಇವರು ನೀವು ಬಡತನದಿಂದ ಹೊರಗೆ ಬಂದ ತಕ್ಷಣ ಇವ್ರನ್ನ ಪ್ರಶ್ನೆ ಕೇಳ್ತೀರಾ, ಇವ್ರು ಎದುರು ನಿಲ್ತಾರೆ ಅಂತ ಹೇಳಿ. ಹಾಗಾಗಿ ಈ ಬಡತನ ಹೋಗ್ಲಾಡಿಸಬೇಕು ಅನ್ನೋ ಉದ್ದೇಶನೇ ಈ ಸರ್ಕಾರಕ್ಕೆ ಇಲ್ಲ. ಕೇವಲ ಉದ್ಯಮಪತಿಗಳಿಗೆ ಮಾತ್ರ ಲಾಭ ಮಾಡಿಕೊಡ್ತಾ ಇದೆ ಈ ಸರ್ಕಾರ. आपको मालूम होगा यहाँ पे माधवमंत्री डैम और कनाल का प्रोजेक्ट भी कांग्रेस की सरकार ने शुरू किया था। ऐसी बहुत सारी योजनाएं कांग्रेस ने की। ಇಲ್ಲಿ ಹಲವಾರು ಅಣೆಕಟ್ಟೆಗಳು ಮತ್ತೆ ನೀರಾವರಿ ಪ್ರಾಜೆಕ್ಟ್ಗಳು ಏನಿತ್ತು ಅದನ್ನು ಕೂಡ ಕರ್ನಾಟಕ ಸರ್ಕಾರನೇ ಪ್ರಾರಂಭ ಮಾಡಿದ್ದು, ಕಾಂಗ್ರೆಸ್ ಸರ್ಕಾರನೇ ಪ್ರಾರಂಭ ಮಾಡಿದ್ದು ಅನ್ನೋದು ನಿಮಗೆ ಗೊತ್ತಿರಬೇಕು. हमने वादे किए तो हमने उन वादों को निभाया। ನಾವು ಮಾತು ಕೊಟ್ರೆ ಆ ಮಾತುಗಳನ್ನ ಈಡೇರಿಸಿಕೊಟ್ಟಿದ್ದೇವೆ. मध्य प्रदेश, राजस्थान, छत्तीसगढ़ में जब हमारी सरकारें बनी तब हमने कर्ज माफ किए किसानों के। ಮಧ್ಯಪ್ರದೇಶ್, ರಾಜಸ್ಥಾನ ಮತ್ತು ಛತ್ತೀಸ್ಗಢ ಈ ರಾಜ್ಯಗಳಲ್ಲಿ ನಮ್ಮ ಸರ್ಕಾರ ಆದಾಗ ನಾವು ರೈತರ ಸಾಲನ ಮನ್ನಾ ಮಾಡಿಕೊಟ್ಟಿದ್ವಿ. छत्तीसगढ़ में एमएसपी सबसे ज्यादा है। ಛತ್ತೀಸ್ಗಢಲ್ಲಿ ಎಂಎಸ್ಪಿ ಮಿನಿಮಮ್ ಸಪೋರ್ಟ್ ಪ್ರೈಸ್ ಎಲ್ಲದಕ್ಕಿಂತ ಹೆಚ್ಚಿದೆ. हिमाचल में हमने वादा किया कि हम पुरानी पेंशन स्कीम लाएंगे, उसे हमने लागू करना शुरू किया है। ಹಿಮಾಚಲ ಪ್ರದೇಶದಲ್ಲಿ ನಾವು ಓಲ್ಡ್ ಪೆನ್ಷನ್ ಸ್ಕೀಮ್ ನ ಜಾರಿಗೆ ತರ್ತೀವಿ ಅಂತ ಹೇಳಿ ಭರವಸೆ ಕೊಟ್ಟಿದ್ವಿ. ಈಗ ನಾವು ಅದನ್ನ ಜಾರಿಗೆ ತಂದಿದ್ದೇವೆ. इसलिए इस बार इस चुनाव में हम वादे नहीं आपको गारंटी दे रहे हैं। ಹಾಗಾಗಿ ನಾವು ಈ ಚುನಾವಣೆಯಲ್ಲಿ ಬರೀ ಮಾತು ಕೊಡ್ತಿಲ್ಲ, ನಾವು ನಿಮಗೆ ಗ್ಯಾರಂಟಿ ಕೊಡ್ತಾ ಇದ್ದೇವೆ. हम 100% यहाँ पर प्रगति और विकास लाने की गारंटी दे रहे हैं। ನಾವು 100% ಇಲ್ಲಿ ಪ್ರಗತಿ ಮತ್ತು ವಿಕಾಸನ ಮಾಡ್ತೀವಿ ಅಂತ ಹೇಳಿ ನಿಮಗೆ ಗ್ಯಾರಂಟಿ ಕೊಡ್ತಾ ಇದ್ದೇವೆ. ये जो लाखों पद, ये जो 2.5 लाख पद खाली हैं सरकार के, वो हम भरवाएंगे। ಈ 2.5 ಲಕ್ಷ ಹುದ್ದೆಗಳೇನು ಸರ್ಕಾರಿ ಹುದ್ದೆಗಳು ಖಾಲಿ ಇದೆ, ನಾವು ಅದನ್ನ ಭರ್ತಿ ಮಾಡಿ ತೋರಿಸ್ತೇವೆ. 200 यूनिट बिजली के मुफ्त में मिलेंगे। 200 ಯೂನಿಟ್ ಕರೆಂಟ್ ನಮಗೆ ಫ್ರೀ ಆಗಿ ಕೊಡ್ತೇವೆ, ಉಚಿತವಾಗಿ ಕೊಡ್ತೇವೆ. 10 किलो चावल मुफ्त में मिलेगा। 10 kg ಅಕ್ಕಿಯನ್ನು ಉಚಿತವಾಗಿ ಕೊಡ್ತೇವೆ. मेरे युवा भाइयों और बहनों, सभी ग्रेजुएट युवाओं को 3,000 रुपए महीने का बेरोजगारी भत्ता मिलेगा। ನನ್ನ ಪ್ರೀತಿಯ ಯುವ ಸಹೋದರ ಮತ್ತು ಸಹೋದರಿಯರೇ, ನಿಮಗೆ ಯಾರು ಡಿಗ್ರಿ ಮಾಡಿದ್ದಾರೆ ಅವರಿಗೆ ತಿಂಗಳಿಗೆ 3,000 ರೂಪಾಯಿ, ಡಿಪ್ಲೊಮಾ ಮಾಡಿರೋರಿಗೆ ತಿಂಗಳಿಗೆ 1,500 ರೂಪಾಯಿ ಕೊಡ್ತೇವೆ 2 ವರ್ಷಗಳ ತನಕ. डिप्लोमा वालों को 1,500 रुपए मिलेंगे पर महीने 1,500 rupees every month. और ग्रेजुएट युवाओं को 3,000। I have already told it, ma'am. महिलाओं को हर महीने 2,000 रुपए, ताकि Now- आप, क्योंकि मैं जानती हूँ, देखिए मेरी जो बहनें यहाँ बैठी हैं, सबसे ज्यादा बोझ मेरी बहनें उठाती हैं। घर का काम करती हैं, सबको खुश रखना, सबकी सेहत देखना, बच्चों की परवरिश करना, खेती में भी काम करना। तो मैं जानती हूँ कि मेरी बहनों पर कितना बोझ है। और आज इतनी महंगाई है कि कुछ खरीद नहीं पा रहे हैं, काम चला नहीं पा रहे हैं। इसलिए खास तौर से महिलाओं के लिए 2,000 रुपए महीने आपको दिया जाएगा। ಮಹಿಳೆಯರ ಮೇಲೆ ಅತ್ಯಂತ ಹೊರೆ ಇದೆ. ಅವರು ಕುಟುಂಬನ ನೋಡ್ಕೋಬೇಕು, ಮಕ್ಕಳು ಪೋಷಣೆ ಮಾಡಬೇಕು, ಮನೆ ಕೆಲಸ ಮಾಡಬೇಕು. ಇವತ್ತು ಬೆಲೆ ಏರಿಕೆಯಿಂದಾಗಿ ಅವ್ರು ಏನು ಕೂಡ ವಸ್ತುಗಳನ್ನ ದಿನನಿತ್ಯ ವಸ್ತುಗಳನ್ನ ಖರೀದಿ ಮಾಡಕ್ ಆಗ್ತಾ ಇಲ್ಲ. ಅವ್ರ ಮೇಲೆ ಬಹಳ ಹೊರೆ ಇರೋದ್ರಿಂದ ನಾವು ಅವರಿಗೆ ಸ್ವಲ್ಪ ಆದ್ರೂ ನೆಮ್ಮದಿ ಕೊಡಬೇಕು ಅಂತ ಹೇಳಿ ಇವತ್ತು ವಿಶೇಷವಾಗಿ ಮಹಿಳೆಯರಿಗೆ ತಿಂಗಳಿಗೆ 2,000 ರೂಪಾಯಿನ ಅವ್ರ ಅಕೌಂಟ್ಗೆ ಹಾಕ್ತೀವಿ ಅಂತ ಭರವಸೆ ಕೊಡ್ತಾ ಇದ್ದೇವೆ. नंदिनी को हम मजबूत करेंगे। बाहर से कोई कोऑपरेटिव नहीं आएगा, आप ही का अपना कोऑपरेटिव चलेगा और अच्छी तरह से चलेगा। ನಂದಿನಿ ಸಂಸ್ಥೆನ ನಾವು ಗಟ್ಟಿಗೊಳಿಸ್ತೇವೆ. ಹೊರಗಿನ ಯಾವ ಒಂದು ಸರ್ಕಾರಿ ಸಂಸ್ಥೆನೂ ಇಲ್ಲಿ ಬರೋದಕ್ಕೆ ಬಿಡೋದಿಲ್ಲ. ನಿಮ್ಮ ಈ ಸಹಕಾರಿ ಸಂಸ್ಥೆನೇ ನಾವು ಗಟ್ಟಿಗೊಳಿಸ್ಕೊಡ್ತೇವೆ. देखिए, अंत में मैं ये कहना चाहती हूँ कि मैंने देखा कि भाजपा के बड़े बड़े नेता यहाँ आते हैं और अजीब अजीब सी बातें करते हैं
मैंने सुना प्रधानमंत्री जी कह रहे थे कि उनकी कब्र गाड़ना चाहते हैं विपक्ष के नेता। ये कैसी बातें हैं? ನಾನು ಕೇಳಲ್ಪಟ್ಟೆ ಇಲ್ಲಿ ಬಿಜೆಪಿಯ ದೊಡ್ಡ ದೊಡ್ಡ ನಾಯಕರು ಬಂದು ತಲೆಬುಡ ಇಲ್ಲದ ವಿಚಿತ್ರವಾದ ಮಾತುಗಳನ್ನ ಆಡ್ತಾ ಇದ್ದಾರೆ ಅಂತ ಹೇಳಿ ಪ್ರಧಾನಮಂತ್ರಿ ಅವರು ಇಲ್ಲಿಗೆ ಬಂದು ಅವರ ಸಮಾಧಿನ ತೋಡೋದಕ್ಕೆ ಕಾಂಗ್ರೆಸ್ ನಾಯಕರು ಸಿದ್ಧವಾಗಿದ್ದಾರೆ ಅಂತ ಹೇಳು ಅಂತ ವಿಚಿತ್ರವಾದ ಮಾತುಗಳನ್ನ ಆಡ್ತಾ ಇದ್ದಾರೆ. इस देश में कोई ऐसा नहीं होगा जो नहीं चाहता कि हमारे प्रधानमंत्री की सेहत अच्छी रहे और उनकी लंबी उम्र रहे. ಈ ದೇಶದಲ್ಲಿ ಯಾರು ಅಂತವ್ರಿಲ್ಲ, ಪ್ರಧಾನಮಂತ್ರಿಯವರಿಗೆ ಕೆಟ್ಟದ್ದು ಬಯಸುವಂತವ್ರು ಯಾರು ಇಲ್ಲ. ಪ್ರಧಾನಮಂತ್ರಿಯವರ ಆರೋಗ್ಯ ಸುರಕ್ಷಿತವಾಗಿರ್ಲಿ ಅಂತ ಹೇಳಿ ಎಲ್ಲರೂ ಬಯಸುವಂತದ್ದು. लेकिन मैं आपसे पूछना चाहती हूँ, क्या ये चुनाव का मुद्दा है? ಆದ್ರೆ ನಿಮ್ಗೆ ಕೇಳಕ್ ಇಷ್ಟಪಡ್ತೀನಿ, ಇದೇನು ಚುನಾವಣೆ ಇಶ್ಯೂನಾ ಇದು? ವಿಷಯನ ಚುನಾವಣಾ ವಿಷಯನಾ ಇದು? क्या ये चुनाव का मुद्दा है? ಇದು ಚುನಾವಣೆ ವಿಷಯ ಆಗಕ್ಕೆ ಸಾಧ್ಯನಾ? अजीब अजीब से मुद्दे, अजीब अजीब से विषय उठाते हैं, लेकिन आपकी बात क्यों नहीं करते? महंगाई की बात क्यों नहीं करते? बेरोजगारी की बात क्यों नहीं करते? आपको आगे बढ़ाने की बात क्यों नहीं करते? ವಿಚಿತ್ರವಾದ ಕೆಲಸಕ್ಕೆ ಬಾರದ ಮಾತುಗಳನ್ನು ಯಾಕೆ ಆಡ್ತಾ ಇದ್ದಾರೆ? ನಿಮ್ಮ ವಿಷಯಗಳ ಬಗ್ಗೆ ಯಾಕೆ ಮಾತಾಡ್ತಿಲ್ಲ? ನಿರುದ್ಯೋಗದ ಬಗ್ಗೆ, ಬೆಲೆ ಏರಿಕೆ ಬಗ್ಗೆ, ಈ ವಿಷಯಗಳ ಬಗ್ಗೆ ಯಾಕೆ ಮಾತನಾಡ್ತಿಲ್ಲ ಅವರು? तो मैं आपसे कहना चाहती हूँ कि ये आपका काम है कि आप इस चुनाव को अपने मुद्दों पर केंद्रित रखें. ನಾನು ನಿಮ್ಗೆ ಹೇಳಕ್ ಇಷ್ಟಪಡ್ತೇನೆ, ನೀವು ಈ ಚುನಾವಣೆಯನ್ನ ನಿಮ್ಮ ವಿಷಯಗಳ ಬಗ್ಗೆ ಕೇಂದ್ರಿತವಾಗಿರೋಂಗೆ ಇಟ್ಕೊಳ್ಳೋದಕ್ಕೆ ಪ್ರಯತ್ನ ಪಡಬೇಕು. ये चुनाव मोदी जी के बारे में नहीं है. ಈ ಚುನಾವಣೆ ಮೋದಿಜಿ ಅವರ ಬಗ್ಗೆ ಅಲ್ಲ. ये चुनाव किसी भी नेता के बारे में नहीं है, चाहे वो किसी भी पार्टी का हो. ಈ ಚುನಾವಣೆ ಯಾವ ನಾಯಕರ ಬಗ್ಗೆ ಅಲ್ಲ, ಯಾವ ಪಕ್ಷದವರಾದ್ರೂ ಸರಿ, ಯಾವ ನಾಯಕರ ಬಗ್ಗೆ ಅಲ್ಲ ಈ ಚುನಾವಣೆ. ये चुनाव आपके कर्नाटका के बारे में है. ಈ ಚುನಾವಣೆ ನಿಮ್ಮ ಬಗ್ಗೆ, ನಿಮ್ಮ ಕರ್ನಾಟಕದ ಬಗ್ಗೆ, आपके अपने गर्व के बारे में है. ಇದು ನಿಮ್ಮ ಅಭಿಮಾನದ ವಿಷಯ. आपके प्रदेश के बारे में है. ನಿಮ್ಮ ಒಂದು ರಾಜ್ಯ ಪ್ರದೇಶದ ಬಗ್ಗೆ ಇದು. आपके रोजाना के जीवन के बारे में है, ನಿಮ್ಮ ದಿನನಿತ್ಯದ ಜೀವನದ ಬಗ್ಗೆ ಇದು. जिसमें इनकी लूट ने आपके जीवन को बिगाड़ने का काम किया है. ಯಾರು ಇವತ್ತು ರಾಜ್ಯನ ಲೂಟಿ ಮಾಡಿ ನಿಮ್ಮ ಜೀವನಗಳನ್ನು ಹಾಳುಗೆಡು ಮಾಡಿದಾರೋ ಅವ್ರ ಬಗ್ಗೆ ಇದು. जिस सरकार को हर तरह से आपकी सहायता करनी चाहिए, वो एकदम फेल हो गई है. ಯಾವ ಸರ್ಕಾರ ಎಲ್ಲ ರೀತಿಯಿಂದ ನಿಮಗೆ ಸಹಾಯ ಮಾಡಬೇಕಾಗಿತ್ತು, ಆ ಸರ್ಕಾರ ಸಂಪೂರ್ಣವಾಗಿ ವಿಫಲ ಆಗಿದೆ. तो आज अगर आप नहीं समझेंगे कि ये आपका चुनाव है, ये आपके बच्चों के भविष्य का चुनाव है, ये आपके प्रदेश और आपकी संस्कृति को बचाने का चुनाव है, तो आप बहुत बड़ी गलती कर जाएंगे. ಎಲ್ಲಿ ತನಕ ನಿಮಗೆ ಅರಿವಾಗೋದಿಲ್ವೋ ಈ ಒಂದು ಚುನಾವಣೆ ನಿಮ್ಮ ಬಗ್ಗೆ, ನಿಮ್ಮ ರಾಜ್ಯದ ಅಭಿವೃದ್ಧಿ ಬಗ್ಗೆ, ನಿಮ್ಮ ಮಕ್ಕಳ ಭವಿಷ್ಯದ ಬಗ್ಗೆ, ನಿಮ್ಮ ಸಂಸ್ಕೃತಿ ಮತ್ತೆ ನಿಮ್ಮ ಅಭಿಮಾನದ ಬಗ್ಗೆ ನಿಮ್ಗೆ ಅರಿವಾಗೋದಿಲ್ವೋ ಅಲ್ಲಿ ತನಕ ಈ ರಾಜ್ಯನ ಹಾಳು ಮಾಡ್ಬಿಡ್ತಾರೆ. देखिए, आज मैं मंच पे आपके सामने खड़ी होकर कह रही हूं कि ऐसी ऐसी परिस्थितियां हैं आपके प्रदेश में, लेकिन मेरी बात पर मत जाइए. मैं आपसे सिर्फ एक आग्रह करती हूं, आप अपने अनुभव पर जाइए. ನಾನು ಬಂದಿವತ್ತು ಇಲ್ಲಿ ಮಾತಾಡ್ತೀನಿ, ಆದ್ರೆ ನೀವು ನನ್ನ ಮಾತನ್ನು ಕೇಳಬೇಡಿ. ನೀವು ನಿಮ್ಮ ಅನುಭವದ ಮೇಲೆ ಅನುಭವದ ಮೇಲೆ ಯೋಚನೆ ಮಾಡಿ. हम सब कहेंगे, अपने लिए कहेंगे, कोई और अपने लिए कहेगा. आप यही सोचिए, जब से इनकी सरकार बनी तो आपके जीवन में तरक्की आई कि नहीं आई? ಎಲ್ಲರೂ ಕೂಡ ಒಂದೊಂದು ಹೇಳ್ತಾರೆ. ನಾವು ನಮ್ಮ ಬಗ್ಗೆ ಹೇಳ್ತೀವಿ, ಇನ್ನೊಬ್ರ ಬಗ್ಗೆ ಹೇಳ್ತಾರೆ. ಆದ್ರೆ ನೀವು ನಿಮ್ಮ ಬಗ್ಗೆ ಯೋಚನೆ ಮಾಡಿ. ಇವತ್ತು ಈ ಸರ್ಕಾರ ಬಂದ ಮೇಲೆ ನಿಜವಾಗ್ಲೂ ನಿಮ್ಮ ಜೀವನದಲ್ಲಿ ಸ್ವಲ್ಪ ಆದ್ರೂ ಅಭಿವೃದ್ಧಿ ಆಗಿದೆಯಾ ಅನ್ನೋದ್ರ ಬಗ್ಗೆ ಯೋಚನೆ ಮಾಡಿ. आई है कि नहीं आई है? ನಿಮ್ಮ ಜೀವನದಲ್ಲಿ ಸುಧಾರಣೆ ಬಂದಿದೆಯೋ ಇಲ್ವೋ? महंगाई बढ़ी है कि घटी है? ಇವತ್ತು ಬೆಲೆ ಏರಿಕೆ ಆಗಿದೆಯೋ ಇಳಿದಿದೆಯೋ? जीवन में मुश्किलें ज्यादा हुई हैं कि कम? ಬದುಕಿನಲ್ಲಿ ಕಷ್ಟಗಳು ಜಾಸ್ತಿ ಆಗಿದೆಯೋ ಇಲ್ಲ ಕಮ್ಮಿ ಆಗಿದೆಯೋ? बढ़ गई है. तो आप मेरे कहने पे नहीं, अपने ही अनुभव पर सोच समझ के इस बार अपना वोट डालिए. ನೀವು ನನ್ನ ಹೇಳಿಕೆ ಮೇಲೆಲ್ಲ ನಿಮ್ಮ ಅನುಭವದ ಮೇಲೆ ವಿಚಾರ ಮಾಡಿ, ಚೆನ್ನಾಗಿ ಯೋಚನೆ ಮಾಡಿ ನೀವು ವೋಟ್ ಅನ್ನ ಹಾಕಬೇಕು. लूटने वाली सरकार को हटा दीजिए. ಲೂಟಿ ಮಾಡೋ ಸರ್ಕಾರನ ತೆಗೆದುಹಾಕಿ. एक ऐसी सरकार लाइए जो आपके हित में काम करे. ನಿಮ್ಮ ಹಿತದ ಪರವಾಗಿ ಕೆಲಸ ಮಾಡುವಂತ ಸರ್ಕಾರನ ತೆಗೆದುಕೊಂಡು ಬನ್ನಿ. जो कर्नाटका की संस्कृति को समझे, ಕರ್ನಾಟಕದ ಸಂಸ್ಕೃತಿಯನ್ನ ಅರ್ಥ ಮಾಡ್ಕೊಳ್ಳುವಂತ ಸರ್ಕಾರನ ತನ್ನಿ.
और आप सबके गर्व को बढ़ाए। ನಿಮ್ಮ ಎಲ್ಲ ಹೆಮ್ಮೆ ಅಭಿಮಾನನ ಬೆಳೆಸುವಂತ ಸರ್ಕಾರ ಅಂತನ್ನಿ। यही आपसे उम्मीद है और आशा है कि चुनाव जब आएगा आप सब कांग्रेस के उम्मीदवारों को जिताएंगे और कांग्रेस की एक नई सरकार जो आपके प्रदेश में एक नया उजाला लाए उसी को चुनेंगे। ನಾನು ಆಶಿಸ್ತೇನೆ ನೀವೆಲ್ಲರೂ ಕೂಡ ಕಾಂಗ್ರೆಸ್ನ ಅಭ್ಯರ್ಥಿಗಳನ್ನ ಗೆಲ್ಲಿಸಿ ಕಾಂಗ್ರೆಸ್ ಪಕ್ಷ ನಿಮ್ಮ ಬದುಕಿನಲ್ಲಿ ಒಂದು ಬೆಳಕನ್ನ ತರುವಂತಹ ಒಂದು ಸರ್ಕಾರನ ನೀವು ಆಯ್ಕೆ ಮಾಡ್ತೀರಾ ಅಂತ ನಾನು ಬಯಸ್ತೇನೆ। आप सबको बहुत बहुत धन्यवाद कि इतनी धूप में आपने मेरी बातें सुनी। ನಿಮ್ಮೆಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳು। और आपको भी बहुत धन्यवाद ट्रांसलेशन के लिए। जय कर्नाटका, जय कर्नाटका, जय कर्नाटका, जय। धन्यवाद। With warm regards to our AICC General Secretary Madam Priyanka Gandhiji ಮತ್ತು ಈ ಭಾಷಣವನ್ನ ಯಥಾವತ್ತಾಗಿ ಅನುವಾದ ಮಾಡಿದಂತ ನಮ್ಮ